ಇನ್ನು ಇದರ ಜೊತೆಗೆ ಈಗ ಸೂರಜ್ ರೇವಣ್ಣ ಪ್ರಕರಣ ಕೂಡ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಪ್ರಮುಖವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎರಡನೇ ಪ್ರಕರಣವನ್ನು ಕೂಡ ಸಿಐಡಿಗೆ ನೀಡಲಾಗಿದೆ. ಸೂರಜ್ ವಿರುದ್ಧದ ಎರಡನೇ ಕೇಸ್ ಕೂಡ ಈಗ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಲೈಂಗಿಕ ದೌರ್ಜನ್ಯ ಆರೋಪದ ಎರಡನೇ ಕೇಸ್ ಹಸ್ತಾಂತರವನ್ನು ಮಾಡಲಾಗಿದೆ. ಇನ್ಫ್ಯಾಕ್ಟ್ ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದ್ದಂಥ ಕೇಸ್, ಈ ಕೇಸಿಗೆ ಸಂಬಂಧಪಟ್ಟಂತೆ ಈಗ ಸಿಐಡಿಗೆ ಹಸ್ತಾಂತರವನ್ನು ಮಾಡಲಾಗಿದೆ. ಠಾಣೆಯಲ್ಲಿ ನಿನ್ನೆ ಮತ್ತೊಂದು ಕೇಸ್ ಕೂಡ ದಾಖಲಾಗಿತ್ತು. ಆ ಕೇಸನ್ನು ಕೂಡ ಈಗ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಎರಡನೇ ಕೇಸ್ ಕೂಡ ಈಗ ಸಿಐಡಿಗೆ ಹಸ್ತಾಂತರ ಮಾಡುವಂಥ ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿದೆ. ಪ್ರಕರಣದ ಕಡತಗಳನ್ನು ಸಿಐಡಿಗೆ ಸ್ಥಳೀಯ ಪೊಲೀಸರು ಹಸ್ತಾಂತರ ಮಾಡ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ತನಿಖೆಯನ್ನು ಇನ್ನು ಮುಂದೆ ಸಿಐಡಿ ಮಾಡುತ್ತೆ. ಈಗಾಗಲೇ ಮೊದಲನೇ ಪ್ರಕರಣವನ್ನು ಕೂಡ ಸಿಐಡಿ ತನಿಖೆಗೆ ನೀಡಲಾಗಿತ್ತು. ಇದಾದ ಬಳಿಕ ಈಗ ಎರಡನೇ ಪ್ರಕರಣ ದಾಖಲಾಗಿತ್ತು. ಆ ಎರಡನೇ ಪ್ರಕರಣವನ್ನು ಕೂಡ ಈಗ ಸಿಐಡಿಗೆ ನೀಡಲಾಗಿದೆ. ಒಟ್ಟಿನಲ್ಲಿ ಸಾಲು ಸಂಕಷ್ಟ ಸೂರಜ್ ರೇವಣ್ಣ ಅವರಿಗೆ ಆಗ್ತಾ ಇದೆ. ಯಾಕಂದರೆ ಒಂದು ಕಡೆಗೆ ಮೊದಲ ಪ್ರಕರಣದಲ್ಲೇ ಈಗಾಗಲೇ ಸಿಐಡಿ ತನಿಖೆ ನಡೀತಾ ಇದೆ. ಎರಡನೇ ಪ್ರಕರಣ ಕೂಡ ದಾಖಲಾಯಿತು. ಅದನ್ನು ಕೂಡ ಈಗ ಸಿಐಡಿಗೆ ನೀಡಲಾಗಿದೆ.